ವೀಕ್ಷಕರೇ, ಈ ಮೂವಿ ಆರಂಭದಲ್ಲಿ ನಮಗೆ ಇಬ್ಬರು ಹುಡುಗರನ್ನ ತೋರಿಸ್ತಾರೆ. ಅದರಲ್ಲಿ ಒಂದು ಹುಡುಗ ಇನ್ನೊಬ್ನಿಗೆ ಹೇಳ್ತಿದ್ದ, ನಿಂಗೊಂದು ವಿಷಯ ಗೊತ್ತಾ, ನಮ್ಮಪ್ಪ ಫಿಲಮ್ ಅಲ್ಲಿ ಆಕ್ಟಿಂಗ್ ಮಾಡ್ತಾರೆ. ಆದರೆ ಇನ್ನೊಬ್ಬ ಹುಡುಗನಿಗೆ ಗೊತ್ತಿತ್ತು ಇವನು ಸುಳ್ಳು ಹೇಳ್ತಿದ್ದಾನೆ ಅನ್ನೋದು. ಆದ್ರೂ ಆತ ಕೇಳ್ತಾನೆ, ಇದೆಲ್ಲ ನಿಂಗೆ ಹೇಗೆ ಗೊತ್ತು ಅಂತ ಪ್ರಶ್ನೆ ಮಾಡ್ತಾನೆ. ಆಗ ಆತ ಹೇಳ್ತಾನೆ, ನಿನ್ನೆ ರಾತ್ರಿ ತುಂಬಾ ಜೋರಾಗಿ ಮಳೆ ಬರ್ತಾ ಇತ್ತು. ಆಗ ನಮ್ಮಪ್ಪ ಮತ್ತು ಇನ್ನೂ 3 ಜನ ಸೇರಿ ಒಬ್ಬರನ್ನ ಒಂದ್ ಚಾಪೆಯಲ್ಲಿ ಸುತ್ತಿಕೊಂಡು ತಗೊಂಡು ಹೋಗ್ತಿರೋದ್ನ ನಾನು ನೋಡ್ದೆ ಅಂತ ಹೇಳ್ತಾನೆ. ನಾವೀಗ ನೋಡ್ತಿರುವ ಸೀನ್ 1985ರಲ್ಲಿ ಆಗಿರೋದು. ಇಲ್ಲಿಂದ ಸ್ಟೋರಿ ಪ್ರೆಸೆಂಟ್ಗೆ ಶಿಫ್ಟ್ ಆಗುತ್ತೆ. ಈತನ ಹೆಸರು ವಿವೇಕ್ ಅಂತ. ಈ ಫಿಲಂ ನ ಹೀರೋ ಕೂಡ ಇವರೇನೆ. ಈತ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ SI ಆಗಿದ್ರು. ಆದ್ರೆ ಒಂದು ಗ್ಯಾಮ್ಲಿಂಗ್ ನ ಕೇಸ್ ನ ಆರೋಪದಲ್ಲಿ ಸ್ವಲ್ಪ ದಿನಗಳ ಮಟ್ಟಿಗೆ ಸಸ್ಪೆಂಡ್ ಆಗಿ ಮನೆಯಲ್ಲಿ ತನ್ನ ತಂದೆಯ ಜೊತೆ ಇರ್ತಿದ್ದಾರೆ. ಈತನಿಗೆ ಒಬ್ಳು ಗರ್ಲ್ ಫ್ರೆಂಡ್ ಸಹ ಇದ್ದಾಳೆ. ಅವಳು ಪತ್ರಕರ್ತೆ ಕೂಡ ಆಗಿದ್ಲು. ನೆಕ್ಸ್ಟ್ ಸೀನ್ ಅಲ್ಲಿ ಒಬ್ಬ ವ್ಯಕ್ತಿನ ನಾವು ನೋಡ್ತೀವಿ. ಈತನ ಹೆಸರು ರಾಜನ್. ಇವರ ಮನೆಯಲ್ಲಿ ಯಾರೂ ಇಲ್ಲ. ಈತನಿಗೆ ಒಬ್ಬ ಮಗ ಇದ್ದಾನೆ. ಆತ ರಾಜನ್ನ ಜೊತೆ ಸರಿಯಾಗಿ ಮಾತು ಕೂಡ ಆಡಲ್ಲ. ಮಾರನೇ ದಿನ ರಾಜನ್ ತನ್ನ ಡ್ರೈವರ್ ಜೊತೆಗೆ ಒಂದು ಸ್ಥಳಕ್ಕೆ ಹೋಗ್ತಾ ಇದ್ದ. ರಸ್ತೆ ಮಧ್ಯೆ ಆತ ಡ್ರಿಂಕ್ಸ್ ಮಾಡ್ತಾನೆ. ಸ್ವಲ್ಪ ದೂರ ಹೋದ ಬಳಿಕ ರಾಜನ್ ತನ್ನ ಡ್ರೈವರ್ಗೆ ಹೇಳ್ತಾನೆ, ಗಾಡಿ ನಿಲ್ಲಿಸಿ ನನ್ನ ಇಲ್ಲೇ ಬಿಡು, ನಾನು ಬರೋವರೆಗೂ ಗಾಡಿಲಿ ವೇಟ್ ಮಾಡು ಅಂತಾನೆ. ಸರಿ ಅಂತ ಆ ಡ್ರೈವರ್ ಗಾಡಿಲಿ ರಾಜನ್ಗೋಸ್ಕರ ವೇಟ್ ಮಾಡ್ತಾನೆ. ಇಲ್ಲಿ ರಾಜನ್ ನಡ್ಕೊಂಡು ಒಂದು ಕಾಡಿನೊಳಗಡೆ ಹೋಗ್ತಾನೆ. ಸ್ವಲ್ಪ ದೂರ ಹೋಗಿ ಒಂದು ದೊಡ್ಡ ಮರದ ಕೆಳಗಡೆ ಕೂರ್ತಾನೆ. ಆತನ ಬಾಯಿಂದ ಬ್ಲಡ್ ಕೂಡ ಬರ್ತಾ ಇದೆ. ಅಂದ್ರೆ ಆತನ ಆರೋಗ್ಯ ಸರಿ ಇಲ್ಲ. ರಾಜನ್ ತನ್ನ ಫೋನ್ ನ ತೆಗೆದು ರೆಕಾರ್ಡಿಂಗ್ ಆನ್ ಮಾಡ್ತಾನೆ. ಆಗ ಆತ ಮಾತಾಡ್ತಾನೆ, 40 ವರ್ಷದ ಹಿಂದೆ ನಾನು ಒಂದು ಮಾಡ್ಬಾರ್ ತಪ್ಪನ್ನ ಮಾಡಿದ್ದೀನಿ. ಒಂದು ಹುಡುಗಿನ ಕೊಲೆ ಮಾಡಿ ತಂದು ಈ ಮರದ ಕೆಳಗಡೆ ಹೂತಾಕಿದ್ವಿ. ಅದರಲ್ಲಿ ಒಟ್ಟು 4 ಜನ ಇದ್ವಿ. ನಾನು, ವಿಲ್ಸೆಂಟ್ ಮತ್ತು ಫ್ರಾನ್ಸಿಸ್ ಅಂತ ಹೇಳ್ತಾನೆ. ಆದ್ರೆ 4ನೇ ವ್ಯಕ್ತಿ ಯಾರು ಅನ್ನೋದು ಮಾತ್ರ ರಾಜನ್ ಹೇಳಲ್ಲ. ಆ ಹುಡುಗಿಯ ಅಳ್ತಿರೋ ಸೌಂಡ್ ನಂಗೆ ಇವಾಗೂ ಕೇಳ್ತಾನೆ ಇರುತ್ತೆ. ಆ ಹುಡುಗಿಯ ಆಸೆ ಆಕಾಂಕ್ಷೆಗಳು ಇವತ್ತಿಗೂ ನನ್ನ ಕಣ್ಮುಂದೆನೆ ಬರ್ತಾ ಇದೆ ಅಂತ ಹೇಳ್ತಾ ಆತ ಪಶ್ಚಾತ್ತಾಪ ಪಡ್ತಾನೆ. ಇದಾದ್ಮೇಲೆ ಬಂದೂಕಿನ ಸೌಂಡ್ ಕೇಳಿಸುತ್ತೆ. ಆಗ ರಾಜನ್ ಡ್ರೈವರ್ ಅಲ್ಲಿಗೆ ಓಡಿ ಬಂದು ನೋಡ್ತಾನೆ. ಆಗ ರಾಜನ್ ಶೂಟ್ ಮಾಡಿಕೊಂಡು ಸತ್ತಿದ್ದ. ಸ್ವಲ್ಪ ಹೊತ್ತಲ್ಲಿ ಪೊಲೀಸ್ ಕೂಡ ಅಲ್ಲಿಗೆ ಬರ್ತಾರೆ. ಅದರಲ್ಲಿ ವಿವೇಕ್ ಕೂಡ ಇದ್ದ. ಇವತ್ತೇ ವಿವೇಕ್ ಡ್ಯೂಟಿಗೆ ಜಾಯಿನ್ ಆಗಿದ್ದ. ಇದು ಅವನ ಸ್ಟೇಷನ್ಗೆ ಬರೋ ಕೇಸ್ ಆಗಿದ್ರಿಂದ ಆತನು ಬಂದಿದ್ದ. ವಿವೇಕ್ಗಿಂತ ಹೈಯರ್ ಆಫೀಸರ್ ಕೂಡ ಅಲ್ಲಿ ಬಂದಿರ್ತಾರೆ. ಅವರು ವಿವೇಕ್ಗೆ ಹೇಳ್ತಾರೆ, ಒಂದು ವೇಳೆ ರಾಜನ್ ಹೇಳ್ದಾಗೆ ಈ ಜಾಗದಲ್ಲಿ ಏನಾದ್ರೂ ಬಾಡಿ ಸಿಕ್ಕರೆ ಇದು ತುಂಬಾ ದೊಡ್ಡ ಹೈ ಪ್ರೊಫೈಲ್ ಕೇಸ್ ಆಗುತ್ತೆ. ರಾಜನ್ ಹೇಳಿರೋ ವ್ಯಕ್ತಿಗಳು ಈಗ ತುಂಬಾ ಪವರ್ಫುಲ್ ಅಂತ DSP ವಿವೇಕ್ಗೆ ಹೇಳ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಗೆ ವಿಲ್ಸೆಂಟ್ ನ ತೋರಿಸ್ತಾರೆ. ಇಲ್ಲಿ ಈತ ತುಂಬಾನೇ ಹೆದರಿದ್ದ. ಯಾಕಂದ್ರೆ ರಾಜನ್ ಸಾಯೋ ಮೊದಲು ಇವನ ಹೆಸರು ಕೂಡ ಹೇಳಿರ್ತಾನೆ. ಇಲ್ಲಿ ಪೊಲೀಸ್ನವರು ಆ ಜಾಗದಲ್ಲಿ ಅಗಿಯೋ ಕೆಲಸನೂ ಸ್ಟಾರ್ಟ್ ಮಾಡ್ತಾರೆ. ಸ್ವಲ್ಪ ಹೊತ್ತಲ್ಲೇ ಮಳೆ ಬರುತ್ತೆ. ಆದ್ರೂ ಇಲ್ಲಿ ಯಾವುದೇ ದೇಹ ಬೂಡೇನೂ ಸಿಗಲ್ಲ. ಅಲ್ಲಿ ಎಲ್ಲರೂ ಸುಸ್ತಾಗ್ತಾರೆ. ಗುಂಡಿ ಕೂಡ ನೀರಿಂದ ತುಂಬುತ್ತೆ. ಅಷ್ಟರಲ್ಲಿ ವಿವೇಕ್ ಕಣ್ಣಿಗೆ ಸ್ವಲ್ಪ ಚಾಪೆ ಕಾಣಿಸುತ್ತೆ. ಆಗ ಆತ ಅಗಿಯೋಕೆ ಸ್ಟಾರ್ಟ್ ಮಾಡ್ತಾನೆ. ಕೊನೆಗೂ ಆ ಹುಡುಗಿಯ ಸ್ಕಿಲ್ಟನ್ ಸಿಗುತ್ತೆ. ಅಂದ್ರೆ ರಾಜನ್ ಹೇಳಿರೋದು ಸತ್ಯನೇ ಇರುತ್ತೆ. ಇದಾದ್ಮೇಲೆ ಬೂರ್ಡೆನ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ಗೆ ಕಳಿಸ್ತಾರೆ. ಅಲ್ಲಿ ಗೊತ್ತಾಗುತ್ತೆ ಈ ಸ್ಕಿಲ್ಟನ್ 18 ವರ್ಷದ ಹುಡುಗಿದು ಅಂತ. ಮತ್ತು ಹುಡುಗಿ ಕಾಲಲ್ಲಿ ಗೆಜ್ಜೆ ಇನ್ನೂ ಹಾಗೆಯೇ ಇತ್ತು. ಇಲ್ಲಿ ಪೊಲೀಸ್ ಅವರು ಒಂದು ಟೀಮ್ ನ ಮಾಡ್ತಾರೆ. ಅದರಲ್ಲಿ ವಿವೇಕ್ ಕೂಡ ಇದ್ದ. ವಿವೇಕ್ ಇಲ್ಲಿಂದ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾನೆ. 1985ರಲ್ಲಿ ಕಾಣೆಯಾಗಿರುವ ಹುಡುಗಿರ್ನ ಲಿಸ್ಟ್ ತೆಗಿತಾನೆ. ಆ ಲಿಸ್ಟ್ ಅಲ್ಲಿರೋ ಎಲ್ಲಾ ಹುಡುಗಿರ್ ಮನೆಗೂ ಹೋಗ್ತಾನೆ. ಅವನ ಬಳಿ ಇದ್ದ ಕಾಲ್ಗೆಜ್ಜೆನ ತೋರಿಸ್ತಾನೆ. ಆದ್ರೆ ಯಾವುದೇ ಸುಳಿವು ಅವನಿಗೆ ಸಿಗಲ್ಲ. ಆ ಹುಡುಗಿ ಯಾರು ಅಂತಾನೂ ಗೊತ್ತಾಗಲ್ಲ. ಆದ್ರೂ ವಿವೇಕ್ ಇನ್ನೂ ಕೆಲವು ಹುಡುಗಿರ ಮನೆಗೆ ಹೋಗ್ತಾನೆ. ಅಲ್ಲಿ ಒಬ್ಬ ವಯಸ್ಸಾಗಿರೋ ಮುದುಕ ಇದ್ದ. ಆ ಕಾಲ್ಗೆಜ್ಜೆ ಆತನ ಕೈಗೆ ಕೊಡ್ತಾನೆ. ಅದನ್ನ ನೋಡಿದ ಆ ವ್ಯಕ್ತಿಯ ಕಣ್ಣಲ್ಲಿ ನೀರು ಬರುತ್ತೆ. ಅಲ್ಲಿ ವಿವೇಕ್ಗೆ ಸ್ವಲ್ಪ ಸಮಾಧಾನನೂ ಆಗುತ್ತೆ. ಆದಷ್ಟು ಬೇಗ ಈ ಕೇಸ್ ಸಾಲ್ವ್ ಆಗುತ್ತೆ ಅಂತ ಅನ್ಕೋತಾನೆ. ಇದಾದ್ಮೇಲೆ ಆ ವ್ಯಕ್ತಿಯ DNA ಟೆಸ್ಟ್ ಮಾಡಿಸ್ತಾರೆ. ಆದ್ರೆ ರಿಪೋರ್ಟ್ ನೆಗೆಟಿವ್ ಬರುತ್ತೆ. ಅಂದ್ರೆ ಆ ಮುದುಕ ಸುಳ್ಳು ಹೇಳ್ತಿದ್ದ. ಇದಾದ್ಮೇಲೆ ವಿವೇಕ್ ವಿಲ್ಸೆಂಟ್ಗೆ ವಿಚಾರಣೆ ಮಾಡಕ್ಕೆ ಕರೀತಾನೆ. ಈತನಿಗೆ ಕೆಲವು ಪ್ರಶ್ನೆನೂ ಕೇಳ್ತಾನೆ. ಅಲ್ಲಿ ವಿಲ್ಸೆಂಟ್ ಹೇಳ್ತಾನೆ, ರಾಜಣ್ಣನ ಮೇಲೆ ಸುಳ್ಳು ಆರೋಪ ಹೊರಿಸ್ತಿದ್ದಾನೆ. ಆತ ಸುಳ್ಳು ಹೇಳ್ತಿದ್ದಾನೆ. ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತ ಪೊಲೀಸ್ ಮುಂದೆ ರಾಜನ್ ಹೇಳ್ತಾನೆ. ಯಾವುದೇ ಸಾಕ್ಷಿಗಳಿಲ್ಲದೆ ವಿಲ್ಸೆಂಟ್ ನ ಪೊಲೀಸ್ನವರು ಅರೆಸ್ಟ್ ಮಾಡೋಂಗೂ ಇಲ್ಲ. ಹೀಗಾಗಿ ಅವನ್ನ ಬಿಟ್ಟು ಕಳಿಸ್ತಾರೆ. ಅಲ್ಲಿಂದ ಹೊರಗಡೆ ಬಂದ ವಿಲ್ಸೆಂಟ್ ಮಾಧ್ಯಮಗಳ ಮುಂದೇನು ಅದೇ ಹೇಳ್ತಾನೆ. ನನ್ನ ಮೇಲೆ ಸುಳ್ಳು ಆರೋಪ ಹೊರಿಸ್ತಿದ್ದಾರೆ, ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳ್ತಾನೆ. ಇದಾದ್ಮೇಲೆ ವಿವೇಕ್ 1985ರಲ್ಲಿ ಮರ್ಡರ್ ಆಗಿರೋ ಎಲ್ಲಾ ಹುಡುಗಿರ ಕೇಸ್ ಬಗ್ಗೆ ತಿಳ್ಕೊತಾನೆ. ಆ ಟೈಮಲ್ಲಿ ಕಾಣೆಯಾಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರೋ ಎಲ್ಲಾ ಫೈಲ್ಗಳನ್ನ ನೋಡ್ತಾನೆ. ಅದರಲ್ಲಿ ಒಂದು ಕೇಸ್ ಮಾತ್ರ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು. ಒಂದು ಹುಡುಗಿ ಶೂಟಿಂಗ್ ಇಂದ ಫ್ರಾಡ್ ಮಾಡಿ ಓಡಿ ಹೋಗಿದ್ದಾಳೆ ಅಂತ ಕೇಸ್ ಫೈಲ್ ಆಗಿತ್ತು.
ವಿವೇಕ್ಗೆ ಅಲ್ಲಿ ಅನುಮಾನ ಬರುತ್ತೆ. ಆ ಹುಡುಗಿ ಮೇಲೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದು ಅಂತ ಪತ್ತೆ ಹಚ್ತಾನೆ. ಆತನ ಹುಡುಕಿ ಅಲ್ಲಿಗೂ ಹೋಗ್ತಾನೆ. ಅಲ್ಲಿ ಒಬ್ಬ ವಯಸ್ಸಾಗಿರೋ ಮುದುಕ, ಆತ ಎಣ್ಣೆ ಪಾರ್ಟಿ ಆಗಿದ್ದ. ಈ ವಿಷಯ ತಿಳ್ಕೊಂಡ ವಿವೇಕ್ ಮೊದಲೇ ಒಂದು ಬಾಟಲ್ನ ತಗೊಂಡು ಹೋಗಿದ್ದ. ಆ ವ್ಯಕ್ತಿಗೆ ವಿಚಾರಣೆ ಮಾಡಿದಾಗ ಆತ ಹೇಳ್ತಾನೆ, 1985ರಲ್ಲಿ ಮಮ್ಮೂಟಿಯವರ ಫಿಲಂಗೆ ತುಂಬಾನೇ ಕ್ರೇಜ್ ಇತ್ತು. ಅವರ ಒಂದು ಫಿಲಂ ಶೂಟಿಂಗ್ ನಡೀತಾ ಇತ್ತು. ಅಲ್ಲಿ ಮಮ್ಮೂಟಿ ಹಿಂದೆ ನಿಂತು ಬ್ಯಾಕ್ಗ್ರೌಂಡ್ ಹಾಡಕ್ಕೆ ಹುಡುಗಿಯರು ಬೇಕಾಗಿತ್ತು. ಹೀಗಾಗಿ ನಾನು 10ರಿಂದ 15 ಹುಡುಗಿರನ್ನ ಕರ್ಕೊಂಡು ಬಂದಿದ್ದೆ. ನಾ ಅವಾಗ ಅದೇ ಕೆಲಸ ಮಾಡ್ತಿದ್ದೆ. ಆ ದಿನ ಶೂಟಿಂಗ್ ಕೂಡ ಆರಾಮಾಗಿ ಮುಗೀತು. ಮಾರನೇ ದಿನಾನೇ ಅದರಲ್ಲಿ ಒಂದು ಹುಡುಗಿ ಓಡಿ ಹೋಗಿದ್ಲು. ಆ ಫಿಲಂ ಡೈರೆಕ್ಟರ್ ಕರೆದು ನಂಗೆ ತುಂಬಾನೇ ಬೈದ್ರು. ಆದ್ರೆ ಆ ಹುಡುಗಿ ಎಲ್ಲಿ ಹೋದ್ಲು ಅಂತ ಯಾರಿಗೂ ಗೊತ್ತಿಲ್ಲ. ಆಗ ಡೈರೆಕ್ಟರ್ ನಂಗೆ ಹೇಳಿದ್ರು, ನಮ್ಮ ಹತ್ರ ಒಂದು ಹುಡುಗಿ ಫ್ರಾಡ್ ಮಾಡಿ ಓಡಿ ಹೋಗಿದ್ದಾಳೆ ಅಂತ ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ ಹೇಳಿದ್ರು. ನಾನು ಕೂಡ ಅದೇ ರೀತಿ ಕಂಪ್ಲೇಂಟ್ ಕೊಟ್ಟೆ ಅಂತ ಆತ ಹೇಳ್ತಾನೆ. ಆಗ ವಿವೇಕ್ ಕೇಳ್ತಾನೆ, ಸರಿ ಆ ಹುಡುಗಿಯ ಫೋಟೋ ಏನಾದ್ರೂ ಇದೆಯಾ, ಅವಳ ಹೆಸರೇನಾದ್ರೂ ನೆನಪಿದೆಯಾ ಅಂತ ಪ್ರಶ್ನೆ ಮಾಡ್ತಾನೆ. ಆಗ ಆ ವ್ಯಕ್ತಿ ಹೇಳ್ತಾನೆ, ಅವಳ ಹೆಸರು ರೇಖಾ, ಆದರೆ ನನ್ನ ಬಳಿ ಅವಳ ಯಾವುದೇ ಫೋಟೋಗಳಿಲ್ಲ. ಆದರೆ ಮಮ್ಮೂಟಿ ಸರ್ದು ಒಂದು ವಿಡಿಯೋದಲ್ಲಿ ಸ್ವಲ್ಪ ಕಾಣಿಸಿಕೊಂಡಿದ್ದಾಳೆ. ನಾ ಅದನ್ನ ಯೂಟ್ಯೂಬ್ ಅಲ್ಲಿ ನೋಡಿದ್ದ ನೆನಪು ಅಂತ ವಿವೇಕ್ಗೆ ಹೇಳ್ತಾನೆ. ಆಗ ವಿವೇಕ್ ಆ ಹಳೆ ವಿಡಿಯೋನ ಈತನಿಗೆ ತೋರಿಸ್ತಾನೆ. ಆಗ ಆ ವ್ಯಕ್ತಿ ಆ ಹುಡುಗಿ ಇವಳೆ ಅಂತ ಕನ್ಫರ್ಮ್ ಮಾಡ್ತಾನೆ. ಇದಾದ್ಮೇಲೆ ವಿವೇಕ್ 1985ರಲ್ಲಿ ರಿಲೀಸ್ ಆದ ಆ ಕಾತಡು ಕಾದಾರಂ ಮೂವಿನ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ತಾನೆ. ಅಲ್ಲಿ ಒಬ್ಬ ಕಮಲ್ ಸರ್ ಎಂಬ ಡೈರೆಕ್ಟರ್ ರೇಖಾ ಬಗ್ಗೆ ಮಾತಾಡ್ತಿದ್ದ. ಇದನ್ನ ನೋಡಿದ ವಿವೇಕ್ ಆ ಕಮಲ್ ಸರ್ಗೆ ಹೋಗಿ ಎನ್ಕ್ವೈರಿ ಮಾಡ್ತಾನೆ. ಅಲ್ಲಿ ಕಮಲ್ ಸರ್ ಹೇಳ್ತಾರೆ, ರೇಖಾ ಆಗ ಜೂನಿಯರ್ ಆರ್ಟಿಸ್ಟ್ ಆಗಿದ್ಲು, ಒಳ್ಳೆ ಆಕ್ಟಿಂಗ್ ಮಾಡ್ತಿದ್ಲು, ಮುಂದೆ ದೊಡ್ಡ ಹೀರೋಯಿನ್ ಆಗೋ ಎಲ್ಲಾ ಲಕ್ಷಣಗಳು ಅವಳಲ್ಲಿತ್ತು. ಆದ್ರೆ ಮಧ್ಯದಲ್ಲಿ ನಾಪತ್ತೆ ಆದ್ಲು, ಎಲ್ಲಿ ಹೋದ್ಲು ಅಂತ ಯಾರಿಗೂ ಗೊತ್ತಿಲ್ಲ ಅಂತ ಆತ ವಿವೇಕ್ಗ ಹೇಳ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಗೆ ಚಂದ್ರುನ ಡೆಡ್ ಬಾಡಿನ ತೋರಿಸ್ತಾರೆ. ಅಲ್ಲಿದ್ದ ಎಲ್ಲರೂ ಅನ್ಕೋತಿದ್ರು ಚಂದ್ರು ಜಾಸ್ತಿ ಡ್ರಿಂಕ್ ಮಾಡ್ತಿದ್ದ, ಹೀಗಾಗಿ ಆತ ಕುಡಿದು ಮೋರಿಲಿ ಬಿದ್ದು ಸತ್ತಿರಬಹುದು ಅಂತ ಮಾತಾಡ್ತಾರೆ. ಆದ್ರೆ ಇದರ ಹಿಂದೆ ವಿಲ್ಸೆಂಟ್ ನ ಕೈವಾಡ ಇದೆ ಅಂತ ವಿವೇಕ್ಗೆ ಅನುಮಾನ ಬರುತ್ತೆ. ವಿವೇಕ್ ಮೇಲೆ ಇರೋ ಆಫೀಸರ್ ವಿವೇಕ್ಗೆ ಹೇಳ್ತಾನೆ, ಇನ್ಮುಂದೆ ನಾವು ಈ ಕೇಸ್ನ ಕಂಟಿನ್ಯೂ ಮಾಡಂಗಿಲ್ಲ. ಈ ಕೇಸ್ ಈಗಾಗಲೇ CBIಗೆ ಕೊಟ್ಟಿದ್ದಾರೆ, ಜೊತೆಗೆ ನಿಂಗೆ ಟ್ರಾಫಿಕ್ ಪೊಲೀಸ್ ಆಗಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ಹೇಳ್ತಾನೆ. ಆ ಆಫೀಸರ್ ವಿವೇಕ್ಗೆ ಟ್ರಾಫಿಕ್ ಕಂಟ್ರೋಲ್ ಮಾಡೋಕ್ಕೂ ಅಲ್ಲಿಂದ ಕಳಿಸ್ತಾನೆ. ಅದೇ ರೋಡಲ್ಲಿ ವಿಲ್ಸೆಂಟ್ ಹೋಗ್ತಿದ್ದ. ಆತ ವಿವೇಕ್ನ ನೋಡಿ ಖುಷಿ ಪಡ್ತಾನೆ. ಅಂದ್ರೆ ಇದರ ಹಿಂದೇನು ಅವನೇ ಇದ್ದಾನೆ ಅಂತ ನಮ್ಗೆ ಅಲ್ಲಿ ಗೊತ್ತಾಗುತ್ತೆ. ಇದಾದ್ಮೇಲೆ ವಿವೇಕ್ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ಗೆ ಹೋಗ್ತಾನೆ. ಹೇಗಾದ್ರೂ ಮಾಡಿ ರೇಖಾ ಯಾರು ಅನ್ನೋದು ತಿಳ್ಕೋಬೇಕು ಅಂತ ಅವರು ಮಾತಾಡ್ತಾ ಇದ್ರು. ಅಷ್ಟರಲ್ಲಿ CBIನ ಒಂದು ತಂಡ ಅಲ್ಲಿಗೆ ಬರುತ್ತೆ. ಅದರಲ್ಲಿದ್ದ ಒಬ್ಬ ಅಧಿಕಾರಿ ಹೇಳ್ತಾನೆ, ನಮಗೆ ಆ ಸ್ಕಿಲ್ಟನ್ ಕೊಡಿ, ಇದು ಮೇಲಿಂದ ಆರ್ಡರ್ ಬಂದಿದೆ ಅಂತ ಹೇಳ್ತಾನೆ. ಆಗ ವಿವೇಕ್ಗೆ ತುಂಬಾನೇ ಬೇಜಾರಾಗಿ ಅಲ್ಲಿಂದ ಎದ್ದು ಹೋಗ್ತಾನೆ. ಆ ಮೂಳೆನೆಲ್ಲ ಒಂದು ಬಾಕ್ಸ್ಗೆ ಹಾಕಿ ತಗೊಂಡು ಅಲ್ಲಿಂದ ಹೋಗ್ತಾರೆ. ಅದೇ ದಿನ ಆ ಮೂವಿಯ ಡೈರೆಕ್ಟರ್ ಕಮಲ್ ಸರ್ ಕಾಲ್ ಮಾಡಿ ವಿವೇಕ್ಗೆ ಹೇಳ್ತಾನೆ, ಆ ಫಿಲಂ ಶೂಟಿಂಗ್ ನಡೆಯೋ ಟೈಮಲ್ಲಿ ಒಬ್ಬ ಪ್ರೆಸ್ ರಿಪೋರ್ಟರ್ ಮಮ್ಮೂಟಿಗೆ ಇಂಟರ್ವ್ಯೂ ಮಾಡಿದ್ರು. ಈಗ ಅವರು ಯೂಟ್ಯೂಬ್ ಚಾನಲ್ನ ನಡೆಸ್ತಿದ್ದಾರೆ. ಅವ್ರನ್ನ ಒಂದ್ಸಾರಿ ನೀನು ಮೀಟ್ ಮಾಡು, ರೇಖಾ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ಬೋದು ಅಂತ ಹೇಳ್ತಾರೆ. ಆಗ ವಿವೇಕ್ ಅಲ್ಲಿಂದ ಆ ವ್ಯಕ್ತಿಯ ಬಳಿ ಹೋಗ್ತಾನೆ. ಆತನಿಗೆ ರೇಖಾ ಬಗ್ಗೆ ಪ್ರಶ್ನೆ ಮಾಡ್ತಾನೆ. ಆಗ ಆ ವ್ಯಕ್ತಿ ಹೇಳ್ತಾನೆ, ರೇಖಾ ಯಾರು ಅನ್ನೋದು ನಂಗೆ ಗೊತ್ತಿಲ್ಲ, ನಾನು ಮಮ್ಮೂಟಿಗೆ ಇಂಟರ್ವ್ಯೂ ಮಾಡಿದ್ದೆ ಅಷ್ಟೇ. ನಾನು ಕೇಳೋ ಪ್ರಶ್ನೆಗೆ ಏನು ಆನ್ಸರ್ ಮಾಡ್ಲಾರ್ದೆ ಮಮ್ಮೂಟಿ ಅಲ್ಲಿಂದ ಎದ್ದು ಹೋದ್ರು. ಆ ಸಮಯದಲ್ಲಿ ನಾ ಅವರ ಫೋಟೋ ಮಾತ್ರ ತೆಗೆದಿದ್ದು ಅಂತ ಆತ ಒಂದು ಮ್ಯಾಗಝಿನ್ ನ ವಿವೇಕ್ಗೆ ಕೊಡ್ತಾನೆ. ಆ ಫೋಟೋದಲ್ಲಿ ರೇಖಾನು ಇದ್ಲು, ಅವಳ ಜೊತೆ ಇನ್ನೊಬ್ಬ ಸಿಸ್ಟರ್ ಕೂಡ ಇರ್ತಾರೆ. ತನ್ನ ಗಮನಿಸಿದ ವಿವೇಕ್ ಆ ಸಿಸ್ಟರ್ನ ಹುಡುಕಿ ಒಂದು ಚರ್ಚ್ಗೆ ಹೋಗ್ತಾನೆ. ಆ ಸಿಸ್ಟರ್ಗೆ ಈಗ ತುಂಬಾ ವಯಸ್ಸಾಗಿತ್ತು, ಒಂದು ವೀಲ್ ಚೇರ್ ಮೇಲೆ ಕುಂತಿದ್ರು. ವಿವೇಕ್ ಅವರಿಗೆ ಮ್ಯಾಗಝಿನ್ ನ ತೋರಿಸ್ತಾನೆ. ಇದರಲ್ಲಿರೋ ಹುಡುಗಿ ನಿಮ್ಗೆ ಪರಿಚಯನ ಅಂತ ಕೇಳ್ತಾನೆ. ಆಗ ಆ ಸಿಸ್ಟರ್ ಹೇಳ್ತಾರೆ, ರೇಖಾ ಯಾರು ಅಂತ ನಂಗೂ ಗೊತ್ತಿಲ್ಲ, ಆದ್ರೆ ಶೂಟಿಂಗ್ ಆಗೋ ಟೈಮಲ್ಲಿ ರೇಖಾ ನಂಗೆ ಪರಿಚಯ ಆದ್ಲು. 85ರಲ್ಲಿ ಮಮ್ಮೂಟಿಯವರ ಫಿಲಂ ಶೂಟಿಂಗ್ ನಮ್ಮ ಕಾನ್ವೆಂಟ್ ಪಕ್ಕದಲ್ಲಿರೋ ಚರ್ಚ್ ಅಲ್ಲಿ ನಡೀತಾ ಇತ್ತು. ನನಗೂ ಆಗ ಮಮ್ಮೂಟಿಯವ್ರನ್ನ ನೋಡ್ಬೇಕು ಅಂತ ತುಂಬಾನೇ ಆಸೆ ಇತ್ತು. ಒಂದಿನ ಶೂಟಿಂಗ್ ನಡೆಯುವಾಗ ಮಮ್ಮೂಟಿಯವರು ಬಂದಿದ್ರು. ರೇಖಾ ಆಗ ಟಿಫನ್ ಮಾಡ್ತಿದ್ಲು. ಅವರು ಬಂದಿರೋದನ್ನ ನೋಡಿ ರೇಖಾ ಅವ್ರನ್ನ ನೋಡಲು ಓಡಿ ಹೋಗ್ಬೇಕಾದ್ರೆ ಅವಳ ಬಟ್ಟೆ ಕಬ್ಬಿಣಕ್ಕೆ ಸಿಕ್ಕಿ ಹರಿದು ಹೋಗಿತ್ತು. ಅದಕ್ಕೆ ಟೈಲರ್ ಹತ್ರ ಹೋಗಿ ಬಟ್ಟೆ ಹೊಲ್ಕೊಡಕ್ಕೆ ಕೇಳ್ತಾಳೆ. ಆದ್ರೆ ಆ ಟೈಲರ್ಗೆ ಸಮಯವಿರಲಿಲ್ಲ. ನಾಳೆ ಬಾ ಅಂತ ಹೇಳಿ ಅವಳನ್ನ ಅಲ್ಲಿಂದ ಕಳಿಸ್ತಾನೆ. ಆಗ ರೇಖಾ ಪಕ್ಕದಲ್ಲಿರುವ ಕಾನ್ವೆಂಟ್ಗೆ ಬಂದಿದ್ಲು. ನಾನು ಮಮ್ಮೂಟಿ ಸರ್ ಅವರ ಮೂವಿಲಿ ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಬಟ್ಟೆ ಹಾಳಾಗಿದೆ, ನಿಮ್ಮ ಬಟ್ಟೆ ನನಗೆ ಕೊಡ್ತೀರಾ ಅಂತ ನನ್ನ ಬಳಿ ಬಂದು ಕೇಳಿದ್ಲು. ಸರಿ, ನಾನು ಬಟ್ಟೆ ಕೊಡ್ತೀನಿ, ಆದರೆ ನನ್ನ ಒಂದು ಕಂಡೀಷನ್ ಇದೆ.
ನನಗೆ ಮಮ್ಮೂಟಿ ಸರ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಅಂದ್ರೆ ಮಾತ್ರ ಕೊಡ್ತೀನಿ ಅಂತ ಹೇಳಿದೆ. ಆಗ ರೇಖಾನು ಸರಿ ಅಂತ ಒಪ್ಕೊಂಡಿದ್ಲು. ಅದೇ ರಾತ್ರಿ ಶೂಟಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ. ಅದನ್ನ ನೋಡಲು ಸಿಸ್ಟರ್ ಕೂಡ ಬಂದಿದ್ರು. ಸ್ವಲ್ಪ ಹೊತ್ತಲ್ಲಿ ಜೋರಾಗಿ ಮಳೆ ಬರುತ್ತೆ. ಆಗ ಶೂಟಿಂಗ್ ನಿಲ್ಲಿಸ್ತಾರೆ. ಅಲ್ಲೇ ಇದ್ದ ಸಿಸ್ಟರ್ ರೇಖಾನ ತನ್ನ ಜೊತೆ ಕಾನ್ವೆಂಟ್ಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿದ್ದ ಬೇರೆ ಬೇರೆ ಸಿಸ್ಟರ್ಗಳನ್ನ ಪರಿಚಯ ಮಾಡಿಸ್ತಾರೆ. ಅಡುಗೆ ಕೆಲಸ ಮಾಡ್ತಿದ್ದ ಪುಷ್ಪಮ್ಮನ್ನು ಹುಡುಗಿನ ಕೂಡ ಪರಿಚಯ ಮಾಡಿಸ್ತಾರೆ. ಅವರೆಲ್ಲ ಸೇರಿ ಊಟ ಮಾಡ್ತಾರೆ. ಆದ್ಮೇಲೆ ಸಿಸ್ಟರ್ ರೇಖಾನ ಕರ್ಕೊಂಡು ಹೋಗಿ ಒಂದು ರೂಮ್ಗೆ ಮಲಗಲು ಹೇಳಿ ಅಲ್ಲಿಂದ ಹೋಗ್ತಾರೆ. ಮರುದಿನ ಬೆಳಗ್ಗೆ ಎದ್ದಾಗ ಮದರ್ ರೂಮ್ ಅಲ್ಲಿದ್ದ ದುಡ್ಡು ಮತ್ತು ಚಿನ್ನ ಎಲ್ಲ ಕಳ್ಳತನವಾಗಿರುತ್ತೆ. ಜೊತೆಗೆ ರೇಖಾನು ಅಲ್ಲಿಂದ ಹೋಗಿರ್ತಾಳೆ. ಅವಾಗ ಎಲ್ಲರೂ ರೇಖಾನಿ ಕದ್ದಿದ್ದು ಅಂತ ಅನ್ಕೋತಾರೆ. ರೇಖಾನ ಕಾನ್ವೆಂಟ್ಗೆ ಕರ್ಕೊಂಡು ಬಂದಿದ್ದ ಸಿಸ್ಟರ್ನ ಎಲ್ಲರೂ ಬೈತಾರೆ. ಆದ್ರೆ ಅವರು ಪೊಲೀಸ್ ಕಂಪ್ಲೇಂಟ್ ನ ಕೊಡಲ್ಲ. ಅದೆಲ್ಲ ಡೊನೇಷನ್ ದುಡ್ಡಾಗಿತ್ತು. ಅದು ಕಳ್ಳತನ ಆಗಿದೆ ಅಂತ ಗೊತ್ತಾದ್ರೆ ಮತ್ತೆ ಯಾರು ಡೊನೇಷನ್ ಕೊಡಲ್ಲ ಅಂತ ಸುಮ್ಮನಾಗಿದ್ರು. ಈ ಎಲ್ಲ ಮಾಹಿತಿಗಳನ್ನ ಸಿಸ್ಟರ್ ವಿವೇಕ್ಗೆ ಹೇಳ್ತಾರೆ. ಇದನ್ನೆಲ್ಲ ಕೇಳಿದ ಮೇಲೆ ವಿವೇಕ್ ಅಲ್ಲಿಂದ ವಾಪಸ್ಸು ಬರ್ಬೇಕಾದ್ರೆ ಗೊತ್ತಾಗುತ್ತೆ ರಾಜನ್ ಸಾಯೋ ದಿನ ಆತನಿಗೆ ಒಂದು ಹೊಸ ನಂಬರ್ ಇಂದ ಕಾಲ್ ಬಂದಿರುತ್ತೆ. ಆತನ ಹೆಸರು ಸಜೀವನ್ ಅಂತ. ಅವನಿರೋ ಲೊಕೇಶನ್ ಕೂಡ ಅವನಿಗೆ ಸಿಗುತ್ತೆ. ಅವನನ್ನ ಹುಡುಕಿ ವಿವೇಕ್ ಅಲ್ಲಿಗೂ ಕೂಡ ಹೋಗ್ತಾನೆ. ಅಲ್ಲಿ ಸಜೀವನ್ ಮತ್ತು ಅವನ ಫ್ರೆಂಡ್ ಕೂಡ ಇದ್ರು. ವಿವೇಕ್ ಅವರಿಗೆ ಹೊಡೆದು ರಾಜನ್ಗೆ ಯಾಕೆ ಕಾಲ್ ಮಾಡಿದ್ಯಾ ಅಂತ ಕೇಳ್ತಾನೆ. ಆಗ ಸಜೀವನ್ ಬಾಯ್ ಬಿಡ್ತಾನೆ. ಮೊದಲನೇ ಸೀನ್ನಲ್ಲಿ 4 ಜನ ಬಾಡಿ ತಗೊಂಡು ಹೋಗೋದು ನೋಡಿದ್ನಲ್ಲ, ಆ ಚಿಕ್ಕ ಹುಡುಗನೇ ಈ ಸಜೀವನ್. 4 ಜನರಲ್ಲಿ ಸಜೀವನ್ ತಂದೆ ಬೇಬಿ ಅನ್ನೋ ವ್ಯಕ್ತಿ ಕೂಡ ಇರ್ತಾನೆ. ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆ ಫಿಲಂ ಅಲ್ಲಿ ಆಕ್ಟಿಂಗ್ ಮಾಡ್ತಾರೆ ಅಂತ ನಮ್ಮ ತಂದೆ ಆಕ್ಟಿಂಗ್ ಮಾಡಿರೋ ಕಾದಾಡು ಕಾತಾರ ಮೂವಿನ ಸಜೀವನ್ ಪದೇ ಪದೇ ನೋಡಿದ್ದ. ಆದ್ರೆ ಈ ಸೀನ್ ಆ ಮೂವಿಲಿ ಎಲ್ಲೂ ಬರದೇ ಇಲ್ಲ. ಸಜೀವನ್ ಬೆಳೆದು ದೊಡ್ಡವನಾದ್ಮೇಲೆ ಅವನಿಗೆ ಡೌಟ್ ಬರುತ್ತೆ. ಅದಕ್ಕೆ ಆತ ಒಂದಿನ ಅವರಪ್ಪನಿಗೆ ಎಣ್ಣೆ ಕುಡಿಸಿ ಏನಾಯ್ತು ಅಂತ ಕೇಳಿದಾಗ ಆತ ನಡೆದಿರೋದೆಲ್ಲ ಹೇಳ್ತಾನೆ. ಅವನ ಜೊತೆ ವಿಲ್ಸನ್, ಫ್ರಾನ್ಸಿಸ್ ಮತ್ತು ರಾಜನ್ ಕೂಡ ಇದ್ರು ಅಂತ ಹೇಳ್ತಾನೆ. ಈ ವಿಷಯ ತಿಳ್ಕೊಂಡ ಸಜೀವನ್ ರಾಜನ್ಗೆ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ಇಸ್ಕೊಂಡಿರ್ತಾನೆ. ಈ ಎಲ್ಲ ಮಾಹಿತಿ ಸಜೀವನ್ ವಿವೇಕ್ಗೆ ಕೊಡ್ತಾನೆ. ಇದೆಲ್ಲ ಕೇಳಿದ ವಿವೇಕ್ ನಾನು ಕರೆದಾಗೆಲ್ಲ ಮತ್ತೆ ನೀವು ಬರಬೇಕು ಅಂತ ಹೇಳಿ ಅಲ್ಲಿಂದ ವಾಪಸ್ ಬರ್ತಾನೆ. ಮಾರನೇ ದಿನ ವಿವೇಕ್ ಸಜೀವನ್ನ ನೋಡೋಕೆ ಹೋಗ್ತಾನೆ. ಅಷ್ಟೊತ್ತಿಗೆ ವಿಲ್ಸನ್ ಕಡೆಯವರು ಸಜೀವನ್ ಮತ್ತು ಅವನ ಫ್ರೆಂಡ್ ನ ಸಾಯಿಸಿದ್ರು. ಆ ರಾತ್ರಿ ವಿವೇಕ್ ತನ್ನ ಲ್ಯಾಪ್ಟಾಪ್ ಅಲ್ಲಿ ಮಮ್ಮೂಟಿ ಅವರ ಫಿಲಿಂ ಶೂಟಿಂಗ್ ನಡೆದಿರೋ ಫೋಟೋಗಳನ್ನ ನೋಡ್ತಿದ್ದ. ಅದರಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಅವನಿಗೆ ಒಂದೇ ಕಣ್ಣು ಕಾಣ್ತಾ ಇತ್ತು. ಆ ಫೋಟೋ ನೋಡಿದ ವಿವೇಕ್ ಆತನನ್ನ ಎಲ್ಲೋ ನೋಡಿದೀನಿ ಅಂತ ಅನ್ಕೋತಾನೆ. ಮಾರನೇ ದಿನ ವಿವೇಕ್ ಅವನ ಬಳಿ ಹೋಗ್ತಾನೆ. ಆ ಫೋಟೋನ ಅವನಿಗೆ ತೋರಿಸ್ತಾನೆ. ಆಗ ಆ ವ್ಯಕ್ತಿ ಹೇಳ್ತಾನೆ, ಇವರು ನಮ್ಮ ತಂದೆ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ ಅಂತ ಹೇಳ್ತಾನೆ. ಇದನ್ನ ಕೇಳಿದ ವಿವೇಕ್ ತಡ ಮಾಡದೆ ಆ ವ್ಯಕ್ತಿಯ ಬಳಿ ಹೋಗ್ತಾನೆ. ರಾಜನ್ ಸಾಯ ಮೊದಲು ಇಬ್ರು ವ್ಯಕ್ತಿಗಳ ಹೆಸರು ಹೇಳಿರ್ತಾನೆ. ಒಬ್ಬ ವಿಲ್ಸೆಂಟ್, ಇನ್ನೊಬ್ಬ ಫ್ರಾನ್ಸಿಸ್ ಅಂತ. ಆ ಫ್ರಾನ್ಸಿಸ್ ಈತನೇ. ವಿವೇಕ್ ಫ್ರಾನ್ಸಿಸ್ಗೆ ಪ್ರಶ್ನೆ ಮಾಡಿದಾಗ ಈತನಿಗೆ ಏನೂ ಗೊತ್ತಿಲ್ಲದೆ ಇರೋ ತರ ಮಾತಾಡ್ತಾನೆ. ಆಗ ವಿವೇಕ್ ಹೇಳ್ತಾನೆ, ವಿಲ್ಸೆಂಟ್ ನ ನೆಕ್ಸ್ಟ್ ಟಾರ್ಗೆಟ್ ನೀನೆ. ಇವಾಗ ನೀನು ಸತ್ಯ ಹೇಳಿದ್ರೆ ನಾನು ನಿಂಗೆ ವಿಲ್ಸೆಂಟ್ ಇಂದ ಕಾಪಾಡ್ತೀನಿ ಅಂತ ಹೇಳ್ತಾನೆ. ಆಗ ಆತ ಅಲ್ಲಿ ನಡೆದಿರುವುದೆಲ್ಲ ವಿವರವಾಗಿ ಹೇಳ್ತಾನೆ. ವಿಲ್ಸೆಂಟ್ ಮೊದಲು ಚರ್ಚ್ ಫಾದರ್ ಜೊತೆ ಇದ್ದ. ಒಂದಿನ ಫಾದರ್ ಮತ್ತು ವಿಲ್ಸೆಂಟ್ ಆ ಕಾನ್ವೆಂಟ್ಗೆ ಬಂದಿದ್ರು. ಅಲ್ಲಿ ಕೆಲಸ ಮಾಡ್ತಿದ್ದ ಪುಷ್ಪಂ ಮೇಲೆ ವಿಲ್ಸೆಂಟ್ಗೆ ಪ್ರೀತಿಯಾಗುತ್ತೆ. ಒಂದಿನ ವಿಲ್ಸೆಂಟ್ ಪುಷ್ಪಂ ಬಳಿ ಹೋಗಿ ಹೇಳ್ತಾನೆ, ಸ್ವಲ್ಪ ದುಡ್ಡು ಮಾಡಿ ನಾನು ಇಲ್ಲಿಂದ ಹೋಗ್ತೀನಿ. ಆಗ ಪುಷ್ಪಂ ಹೇಳ್ತಾಳೆ, ಸರಿ, ನೀನು ದುಡ್ಡು ಮಾಡಕ್ಕೆ ನಾನು ಸಹಾಯ ಮಾಡ್ತೀನಿ, ಆದ್ರೆ ನನ್ನ ಇಲ್ಲಿಂದ ನಿನ್ನ ಜೊತೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾಳೆ. ಆಗ ಅವರಿಬ್ರು ಸೇರ್ಕೊಂಡು ಕಾನ್ವೆಂಟ್ ಮತ್ತು ಚರ್ಚಿಂದ ಕೆಲವು ವಸ್ತುಗಳನ್ನ ಕದ್ದು ಮಾರ್ತಾರೆ. ಹೀಗೆ ಮಾಡ್ತಿರುವಾಗ ಒಂದು ದಿನ ಇವರು ಸಜೀವನ್ ತಂದೆ ಬೇಬಿ ಕೈಗೆ ಸಿಕ್ಕಾಕೋತಾರೆ. ಬೇಬಿ ದುಡ್ಡಿನ ಆಸೆಗೆ ಅವನು ಕೂಡ ಇವ್ರ ಜೊತೆ ಸೇರ್ಕೋತಾನೆ. ಒಂದಿನ ಪುಷ್ಪಂ ಡೊನೇಷನ್ ದುಡ್ಡನ್ನ ನೋಡ್ತಾಳೆ. ಯಾರು ಇಲ್ದಾಗ ತಿಜೋರಿಯ ಬೀಗದ ಕೈನ ಡೂಪ್ಲಿಕೇಟ್ ಮಾಡಿಸ್ಕೋತಾಳೆ. ಶೂಟಿಂಗ್ ಸಮಯದಲ್ಲಿ ಮಳೆ ಬಂದಾಗ ಆ ಸಿಸ್ಟರ್ ರೇಖಾನ ರಾತ್ರಿ ಮಲಗಕ್ಕೆ ಕರ್ಕೊಂಡು ಬರ್ತಾಳೆ. ಮೊದಲೇ ಪುಷ್ಪಂ ಅಡುಗೆಯಲ್ಲಿ ನಿದ್ರೆ ಮಾತ್ರೆ ಬೆರೆಸಿದ್ಲು. ಎಲ್ಲರೂ ಕೂತು ಊಟ ಮಾಡ್ತಾರೆ. ರೇಖಾ ಮಾತ್ರ ನಿದ್ದೆ ಮಾತ್ರೆ ಇರೋ ಸ್ವೀಟ್ನ ತಿನ್ನಲ್ಲ. ಆಗ ಪುಷ್ಪಂಗೆ ತುಂಬಾ ಕೋಪ ಬರುತ್ತೆ. ಯಾಕಂದ್ರೆ ಆ ರಾತ್ರಿ ಅವರು ದುಡ್ಡು ಕದಿಯೋ ಪ್ಲಾನ್ ಕೂಡ ಮಾಡಿದ್ರು. ರೇಖಾ ತಿಂದಿಲ್ಲ ಅಂದ್ರೆ ಅವರ ಪ್ಲಾನ್ ಎಲ್ಲ ಹಾಳಾಗುತ್ತೆ ಅನ್ಕೋತಾಳೆ. ಅಲ್ಲಿ ಎಲ್ಲರೂ ತಮ್ಮ ರೂಮ್ನಲ್ಲಿ ಮಲಗ್ತಾರೆ. ಮಧ್ಯರಾತ್ರಿ ಪುಷ್ಪಂ ರೇಖಾ ರೂಮ್ಗೆ ಹೋಗ್ತಾಳೆ. ಅವಳ ಕತ್ತನ್ನ ಹಿಸುಕ್ತಾಳೆ. ತನ್ನ ಸೀರೆಯಿಂದ ಕುತ್ತಿಗೆಯ ಬಿಗಿದು ರೇಖಾನ ಉಸಿರುಗಟ್ಟಿಸಿ ಸಾಯಿಸಿ ಬಿಡ್ತಾಳೆ. ಅಲ್ಲಿಗೆ ವಿಲ್ಸೆಂಟ್ ಮತ್ತು ಬೇಬಿನೂ ಬಂದಿರ್ತಾರೆ. ಆ ಬಾಡಿ ಅಲ್ಲಿಂದ ತಗೊಂಡು ಹೋಗಿ ಹೂತಾಕ್ತಾರೆ. ಇವರ ಜೊತೆ ಫ್ರಾನ್ಸಿಸ್ ಮತ್ತು ರಾಜೇಂದ್ರನ್ ಕೂಡ ಇರ್ತಾರೆ. ಅಲ್ಲಿಂದ ಎಲ್ಲರೂ ದುಡ್ಡು ಹಂಚಿಕೊಂಡು ಓಡಿ ಹೋಗ್ತಾರೆ. ಮಾರನೇ ದಿನ ಅಲ್ಲಿ ದುಡ್ಡು ಇರಲ್ಲ, ರೇಖಾನೂ ಇಲ್ಲ. ಹೀಗಾಗಿ ಎಲ್ಲರೂ ರೇಖಾನೇ ಕದ್ದಿದ್ದು ಅಂತ ಅನ್ಕೋತಾರೆ.
ಪುಷ್ಪ ಮೇಲೆ ಯಾರಿಗೂ ಡೌಟ್ ಬರಬಾರ್ದು ಅಂತ 4 ತಿಂಗಳು ಅಲ್ಲೇ ಕೆಲಸ ಮಾಡಿ ಅಲ್ಲಿಂದ ಬಿಟ್ಟು ಹೋಗ್ತಾಳೆ. ವಿಲ್ಸೆಂಟ್ ಮತ್ತು ಪುಷ್ಪ ಮದ್ವೆನೂ ಆಗ್ತಾರೆ. ಪುಷ್ಪಮಿಂದ ಅಲಾಯ್ಸ್ ಅಂತ ನೇಮ್ ಕೂಡ ಚೇಂಜ್ ಮಾಡಿರ್ತಾಳೆ. ಇದನ್ನೆಲ್ಲ ಫ್ರಾನ್ಸಿಸ್ ವಿವೇಕ್ಗೆ ಹೇಳ್ತಾನೆ. ಅಂದ್ರೆ ಇವರಿಗೆ ಸಿಕ್ಕಿರೋ ಸ್ಕಿಲ್ಟನ್ ರೇಖಾದೆ ಅಂತ ಕನ್ಫರ್ಮ್ ಆಗುತ್ತೆ. ಅಲ್ಲಿ ಅಲಾಯ್ಸ್ ಅಂದ್ರೆ ಪುಷ್ಪಂಗೆ ವಯಸ್ಸಾಗಿತ್ತು, ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ಲು. ಅಲ್ಲಿ ಬಂದ ವಿವೇಕ್ ಒಂದು ಬೊಕ್ಕೆನ ಕಳಿಸ್ತಾನೆ. ಅದರಲ್ಲಿ ಪುಷ್ಪಂ ಅಂತ ಬರ್ದಿರ್ತಾನೆ. ಅದನ್ನ ನೋಡಿದ ಅಲಾಯ್ಸ್ಗೆ ಶಾಕ್ ಆಗುತ್ತೆ, ಯಾಕಂದ್ರೆ ಪುಷ್ಪಂ ಅನ್ನೋ ಹೆಸರು ಯಾರಿಗೂ ಗೊತ್ತಿರಲ್ಲ. ಆಗ ವಿಲ್ಸೆಂಟ್ಗೆ ಕೋಪ ಬಂದು ವಿವೇಕ್ನ ಆಕ್ಸಿಡೆಂಟ್ ಮಾಡಿಸ್ತಾನೆ. ಆದ್ರೆ ವಿವೇಕ್ ಅಲ್ಲಿ ಬಚಾವಾಗ್ತಾನೆ. ಅಲ್ಲಿಂದ ಆತ ರೇಖಾ ಮನೆಯನ್ನ ಹುಡುಕಿ ಅಲ್ಲಿಗೂ ಹೋಗ್ತಾನೆ. ಅವರ ತಾಯಿಗೆ ರೇಖಾ ಕಾಲ್ಚೆಯನ್ನ ತೋರಿಸ್ತಾನೆ. ಆಗ ಅವರು ಇದು ನಮ್ಮ ಮಗಳು ರೇಖಾದೆ ಅಂತ ಕನ್ಫರ್ಮ್ ಮಾಡ್ತಾರೆ. ಆಗ ವಿವೇಕ್ ವಿಲ್ಸೆಂಟ್ ಮತ್ತು ಪುಷ್ಪಂಗೆ ಅರೆಸ್ಟ್ ಮಾಡ್ತಾನೆ. ಇಲ್ಲಿಗೆ ಈ ಮೂವಿ ಕೂಡ ಎಂಡ್ ಆಗುತ್ತೆ. ವೀಕ್ಷಕರೇ, ಈ ಮೂವಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಿಗೋಣ ಇನ್ನೊಂದು ಹೊಸ ಮೂವಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.